ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕಳೆದುಕೊಂಡು ತುಂಬಲಾರದ ನಷ್ಟವಾಗಿದೆ. ಬಸವಲಿಂಗಪ್ಪರವರ ಬೂಸಾ ಚಳುವಳಿ ಮೂಲಕ ಪ್ರಸಾದ್ ಸಾಹೇಬರು ರಾಜಕಾರಣ ಪ್ರಾರಂಭ ಮಾಡಿದ್ರು. ಮನೆಗೆ ಹೋದರೆ ಇವತ್ತು ಯಾರನ್ನು ಕೇಳಬೇಕು ಎಂಬುದು ನನಗೆ ಗೊತ್ತಿಲ್ಲ. ಅಭಿವೃದ್ಧಿ ಕೈ ಹಿಡಿಯುವುದಿಲ್ಲ, ಜನರ ಪ್ರೀತಿ ಕೈ ಹಿಡಿಯುತ್ತದೆ ಎಂಬುದು ನನಗೆ ಈಗ ತಿಳಿದಿದೆ. ಹಾಲಿ ಸಂಸದರಾಗಿಯೇ ಅವರು ಹೋಗಿದ್ದಾರೆ. ಪಕ್ಷವನ್ನು ಕಟ್ಟಬೇಕಿದೆ. ನಮ್ಮ ಮುಂದೆ ಇನ್ನೂ ಶ್ರೀನಿವಾಸ್ ಪ್ರಸಾದ್ ಅವರು ಜೀವಂತವಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ತುಂಬಾ ನೋವು ಅನುಭವಿಸಿದ್ದಾರೆ ಎಂದರು. ಮೇ 11ರಂದು ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಅವರಿಂದ ಸಾಕಷ್ಟು ಜನರು ಅನುಕೂಲ ಪಡೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕಿದೆ. ಅವರ ಸ್ಥಾನವನ್ನು ತುಂಬಿಸಲು ನಾನು ಪಣ ತೊಟ್ಟಿದ್ದೇನೆ. ನಂಜನಗೂಡು ಸ್ಯಾಟಲೈಟ್ ಟೌನ್ ಮಾಡಬೇಕು ಎಂಬುದು ಅವರ ಕನಸಾಗಿತ್ತು. ಇದನ್ನು ಈಡೇರಿಸಲು ನಾನು ಬದ್ಧನಾಗಿದ್ದೇನೆ. ಪ್ರಧಾನ ಮಂತ್ರಿಗಳ ಜೊತೆ ಕೆಲಸ ಮಾಡಿದ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಎಂಬುದನ್ನು ಅವರ ಆಸೆಯಾಗಿತ್ತು. ಪ್ರತಿ ಕ್ಷಣವೂ ಅವರು ನಮ್ಮನ್ನು ಕಾಡುತ್ತಿದ್ದಾರೆ ಎಂದು ಭಾವುಕರಾದರು. ಸ್ವೀಟ್ ಕೊಟ್ಟ ಮೇಲೆ ಏನಾಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಸ್ವೀಟ್ ಕೊಟ್ಟ ಮೇಲೆ ಊಟ ಜಲ್ದಿ ಆಗ್ತಾರೆ. ಇದು ನಾವು ತಪ್ಪು ಮಾಡ್ತೀವಿ. ಪುನಃ ನಮಗೆ ಅವತ್ತು ಕೂಡ ಹೇಳ್ತಾರೆ, ನಾವೆಲ್ಲ ಪ್ರಸಾದ ಬೆಳೆಸುವ ಆಸೆ ಅಲ್ಲಿ ಎಲ್ಲೋ ಹೋಗ್ತಾರೆ. ನನಗೆ ಅವಕಾಶ ಮಾಡಿಕೊಡ್ತಾರೆ. 2019ರಲ್ಲಿ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಕಷ್ಟ ಇದೆ ಅನ್ನಿಸ್ತಿದೆ. ಅವಾಗೆಲ್ಲ ನಾವು ಬಿಜೆಪಿ ಮೇಲೆ ಎಲ್ಲ ಉತ್ತರಗಳೆಲ್ಲ ಸೇರಿ ತಿಳ್ಕೊಂಡ ಎಲ್ಲ ಸೇರಿದಲ್ಲಿ ಏನು ಯಾವ ತೀರ್ಮಾನ ಮಾಡಿದ್ರೆ ಅವರು ನಮ್ಮ ಬಾಲವರು ಅಧ್ಯಕ್ಷ ಆಗಿರ್ತಾರೆ. ಎಷ್ಟು ಕಷ್ಟ ಇದೆ ನನ್ನ ಗೊತ್ತಿದೆ. ಅಷ್ಟು ಕಡಿಮೆ ಸಮಯದಲ್ಲಿ ಅವರು ಅಭ್ಯರ್ಥಿ ತರಬೇಕು. ಆಮೇಲೆ ಯಾರು ಎದುರಾಗಿದ್ದಾರೆ ಎರಡು ಬಾರಿ ಸಂಸ್ಕೃತ ಆಗಿರ್ತಾರೆ. ಬಹಳ ಜಿಲ್ಲಾಧಿಕಾರಿ ಚುನಾವಣೆ ಇರ್ತದೆ. ಕೇವಲ 5 ಪ್ರಚಾರ ಮಾಡಿದ್ರು. ಈ ಕ್ಷೇತ್ರದ ಚಾಮರಾಜನಗರದಲ್ಲಿ ಕೇವಲ 5 ಪ್ರಚಾರ ಮಾಡಿ ಅಲ್ಲಿಂದ ಇತಿಹಾಸ ತಿಳಿಸ್ತದೆ. ನಾನು ಸ್ವಲ್ಪ ಹಿಂದೆ ಹೋಗ್ತಾರೆ. ಲಾಸ್ಟ್ ಇಯರ್ ಪ್ರವೇಶ ಆಗಿದ್ದು ಅವರು ಪುಸ್ತಕಗಳಿಂದ ರಾಷ್ಟ್ರೀಯ ಪ್ರವೇಶ ಅವರು ವರ್ಷದವರು ಏನು ಪುಸ್ತಕಗಳಿಗೆ ಪ್ರಾರಂಭ ಮಾಡಿದಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಅವರು ಶ್ರೀನಿವಾಸ ಪ್ರಸಾದ್ ಯಾರು ಒಂದು ಇಡೀ ಕರ್ನಾಟಕಕ್ಕೆ ಇವತ್ತು ನೋಡಿ ನನಗೆ ಯಾವುದೇ ಸಮಾಜಗಳು ಮಮ್ಮಗಾಗಬೇಕು ಇನ್ನೊಂದು ಅಡಿಯ ಎರಡೂ ಎರಡೂ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ ಮಹದೇವಯ್ಯ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿಕ್ಕರಂಗನಾಯಕ, ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ, ಪದ್ಮನಾಭರಾವ್, ಕುಮ್ರಹಳ್ಳಿ ಸುಬ್ಬಣ್ಣ, ಬಿಜೆಪಿ ಮಂಡಲದ ಅಧ್ಯಕ್ಷ ಸಿದ್ದರಾಜು, ನಗರಸಭಾ ಸದಸ್ಯರಾದ ಮೀನಾಕ್ಷಿ ನಾಗರಾಜು, ಮಹದೇವ ಪ್ರಸಾದ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಮು, ಮಾಜಿ ನಗರಸಭಾ ಅಧ್ಯಕ್ಷ ಮಹದೇವಸ್ವಾಮಿ, ಸೋಮಣ್ಣ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.